ಪ್ರತಿಭಾನ್ವಿತ ಮಕ್ಕಳನ್ನು ಗೌರವಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆಗೆ ನಾವೆಲ್ಲ ಸಂಘ ಸಂಸ್ಥೆಗಳು ಕೂಡ ಜೊತೆಗೆ ಸೇರಿ ಈ ಕಾರ್ಯಕ್ರಮ ಆಗಬೇಕು ಅಂತೇಳಿ ಇದಕ್ಕೆ ಮೈಸೂರು ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅನ್ನುವಂಥ ಹೆಸರನ್ನು ಕಟ್ಟಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಮೈಸೂರಿನ ಅನೇಕ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆ ಇರ್ಬೋದು, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಕಾಡೆಮಿಕ್ ಟ್ರಸ್ಟ್ ಇರ್ಬೋದು, ಮೈಸೂರು ವಿಶ್ವವಿದ್ಯಾನಿಲಯ ಕ್ರೀಡಾಪಟುಗಳ ಅಲ್ಯೂಮಿನಿಯಂ ಅಸೋಸಿಯೇಷನ್ ಇರ್ಬೋದು, ಮೈಸೂರು ಅಥ್ಲೆಟಿಕ್ ಕ್ಲಬ್ ನಮ್ಮ ಜೊತೆಗೆ ಸೇರಿದೆ. ಅದರ ಜೊತೆಗೆ ಮೈಸೂರಿನ ಗಿರೀಶ್ ಅವರು ಜೀವಧಾರ ರಕ್ತನಿಧಿ ಕೇಂದ್ರದ ಗಿರೀಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಿದ್ದಾರೆ. KP ನಿಂಗರಾಜುರವರು ಅವರು ವಾಣಿ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿ ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಅಮ್ಮ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೀಹ ಪರಸಾಧನವು ಮುಖದಡಿ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಹಾರಲಿ ಕತ್ತೆಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಮಣ್ಣುಡು ನೇಗಿಲನಾಶ್ರಯದೇ ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದಳಾಳಿದರು ನೇಗಿಲ ಬಲಗಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಆಗಮಿಸಿರುವ ಮೈಸೂರು ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವಿಶ್ವದ ದಾಖಲೆಯನ್ನು ಮಾಡಿ ಮೈಸೂರಿಗೆ ಮತ್ತು ಮಂಡ್ಯಕ್ಕೆ ಕೀರ್ತಿ ತಂದಂತಹ ಸೋದರಿ ಚೈತ್ರ ಮತ್ತು ಗೆಳೆಯ ಗೌತಮ್ರವರಿಗೆ ಒಂದು ಸಣ್ಣ ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನು ಮೈಸೂರು ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಮಾಡ್ತಾ ಇದೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಾನು ಕಂಡಂಥ ಅಪರೂಪದ ರೈತ ನಾಯಕ, ನಮ್ಮೆಲ್ಲರ ಪ್ರೀತಿಗೆ ಅವರಿಗೆ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ಹಿರಿಮೆ ಮತ್ತು ಹೆಗ್ಗಳಿಕೆ. ಕುರುಬೂರು ಶಾಂತಕುಮಾರ್ ಅವರು ರೈತ ನಾಯಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ್ರೆ ಅವರ ಊರಿನ ಸೋದರಿ ಚೈತ್ರ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳೋ ಕುರುಬೂರನ್ನು ಕರೆಸಿಕೊಳ್ಳೋ ಕೆಲಸ ಮಾಡ್ತಾರೆ. ಇದು ನಮಗೆ ನಿಮಗೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ವಿಶ್ವಕ್ಕೆ ಹೆಮ್ಮೆ ತರುವಂಥ ಕೆಲಸ. ಮೊದಲಿಗೆ ಆ ಸೋದರಿ ಚೈತ್ರ ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬ ಗೆಳೆಯ ಗೌತಮ್ ಅವರು ಸಹ ಸಕ್ಕರೆ ನಾಡಿನ ಮಂಡ್ಯದಿಂದ ಬಂದಂಥ ರೈತ ಕುಟುಂಬದ ವ್ಯಕ್ತಿ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯ ರೈತ ಸಂಘದ ಒಕ್ಕೂಟದ ವತಿಯಿಂದ ಮತ್ತು ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಗೌರವ ಸಮರ್ಪಣೆ ನಡೀತಾ ಇದೆ. ದಯಮಾಡಿ ಒಂದು ನಿಮಿಷ ಅವರು ಚಾಲು ಹಾಕಿಲ್ಲ ಅದಕ್ಕೋಸ್ಕರ ಚೈತ್ರ ಮತ್ತು ಗೌತಮ್ ಅವರಿಗೆ
ಚೆಕ್ಕು ಹಾಗೂ ನಗದು ರೂಪದಲ್ಲಿ ಕೊಡುವವರು ಅವರ ಹೆಸರನ್ನ ನಮ್ಮ ದೇವರಾಜ ಚಿಕ್ಕಣ್ಣವರಲ್ಲಿ ಕೊಡಬೇಕು. ತಾವೇ ತಮ್ಮ ಮುಖಾಂತರ ಆ ಇಬ್ಬರು ಕ್ರೀಡಾಪಟುಗಳಿಗೆ ವಿತರಿಸಬೇಕು. ದಯಮಾಡಿ ರೈತ ಸಂಘದವರು ತಮ್ಮ ಅಭಿನಂದನೆ ಮುಗಿಸಿದ ದಯಮಾಡಿ ಎಲ್ಲರೂ ಕೂಡ ಕೆಳಗಿನ ಬರಬೇಕು. ಕಾರ್ಯಕ್ರಮ ರಾಮೇಗೌಡ ಅಂತ ಬಂದಿದ್ದಾರೆ. ಅವರು ದಯಮಾಡಿ ವೇದಿಕೆ ಬನ್ನಿ. ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆಯವರು 50,000ಗಳ ಚೆಕ್ಕನ್ನು ವಿತರಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯಲ್ಲಿ ದಯಮಾಡಿ ಮುಂದಿನ ಸಿಗ್ತವರು ಮಾಡಿಕೊಳ್ಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. ಅವರು ತಲಾ 50,000 ರೂಪಾಯಿಗಳ ಚೆಕ್ಗಳನ್ನ ವಿತರಿಸ್ತಾ ಇದ್ದಾರೆ. ಚೈತ್ರ ಅವರ ಅಕೌಂಟಿಗೆ 10,000 ರೂಗಳನ್ನು ಹಾಕಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಡೈರೆಕ್ಟರ್ ಚೈತ್ರ ಅವರಿಗೆ 25,000 ರೂಗಳನ್ನು ನೀಡ್ತಾ ಇದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನೀಡ್ತಾ ಇದ್ದಾರೆ. ಚೈತ್ರ ಅವರಿಗೆ 25,000 ರೂಗಳ ನಗದನ್ನ ನೀಡ್ತಾ ಇದ್ದಾರೆ. ಗೌರವವನ್ನು ಕಾಪಾಡಬೇಕಾಗಿ ವೇದಿಕೆ ಮುಖಾಂತರ ತಮ್ಮೆಲ್ಲರನ್ನು ಕೋರ್ಕೊಳ್ತೇನೆ. ಆದ್ಮೇಲೆ ಖೋ ಖೋ ಕ್ರೀಡೆ ನಮ್ಮ ಭಾರತೀಯ ಕ್ರೀಡೆ. ಸಾಕ್ಲಿಕ್ಕೆ ಮಹಾರಾಷ್ಟ್ರ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಉಗಮವಾದಂಥ ಒಂದು ಕ್ರೀಡೆ ಇದು. ಇದಕ್ಕೆ ಸಾಕಷ್ಟು ಮಹನೀಯರು ಹಿಂದಿನಿಂದಲೂ ಪ್ರೋತ್ಸಾಹ ನೀಡ್ಕೊಂಡು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಗೋಖಲೆ ಅವರು, ಸಾಕಷ್ಟು ಜನ ಈ ಕ್ರೀಡೆಗೆ ಪ್ರೋತ್ಸಾಹಿಸಲಿಕ್ಕೆ ಅಲ್ಲಿಂದಲೂ ಪ್ರೋತ್ಸಾಹಿಸ್ಕೊಂಡು ಬರ್ತಾರೆ. ಇದೊಂದು ನಿದರ್ಶನವಿದೆ. ಮಹಾಭಾರತದಿಂದಲೂ ಈ ಕ್ರೀಡೆ ನಮ್ಮ ಭಾರತ ದೇಶದಲ್ಲಿ ಇದೆ ಅನ್ನೋ ಒಂದು ಕುರುಹು ನಮ್ಮೆಲ್ಲರಿಗೂ ಸಿಕ್ಕಿದೆ. ಅದೇ ರೀತಿ ನಮ್ಮ ದೇಶೀಯ ಕ್ರೀಡೆಯನ್ನು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಉತ್ತಮವಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ. ಒಂದು ಖೋಖೋ ಕ್ರೀಡೆಗೆ ಕೇಂದ್ರ ಸರ್ಕಾರದವರು ಅರ್ಜುನ ಪ್ರಶಸ್ತಿ ಕೊಡ್ತಾರೆ. ಆದರೆ ಕರ್ನಾಟಕದಿಂದ ಸಿಗ್ತಕ್ಕಂಥ ಏಕಲವ್ಯ ಪ್ರಶಸ್ತಿನೇ ಅಂತಾರಾಷ್ಟ್ರೀಯ ಕ್ರೀಡೆ ಅಲ್ಲ ಅಂತೇಳಿ ಈ ಒಂದು ಕ್ರೀಡೆಗೆ ಏಕಲವ್ಯ ಪ್ರಶಸ್ತಿನ ಕೊಡ್ತಾ ಇಲ್ಲ. ಚೈತ್ರ ಆಗಲಿ, ಗೌತಮ್ ಆಗಲಿ, ಮತ್ತು ಬೇರೆ ಇನ್ನೂ ತುಂಬ ಜನ ಕ್ರೀಡಾಪಟುಗಳಿದ್ದಾರೆ, ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಒಂದು ಭಾರತನ ಪ್ರತಿನಿಧಿಸೋಕ್ಕೆ. ಕರ್ನಾಟಕದ ಒಂದು ಏನು ಏಕಲವ್ಯ ಪ್ರಶಸ್ತಿ ಇದೆ ಅದನ್ನು ಸಿಗುವಂತಾಗಲಿ ಆಗಲ್ಲ. ಒಲಿಂಪಿಕ್ಗೆಲ್ಲ ಈ ಕಾಮನ್ವೆಲ್ತ್ಗಾಗಲಿ ಅಥವಾ ಏಷ್ಯನ್ ಗೇಮ್ಸ್ಗಾಗಲಿ ಕ್ವಾಲಿಫೈ ಆಗಲ್ಲ. ಅಂಥವ್ರಿಗೆ ಏಕಲವ್ಯ ಪ್ರಶಸ್ತಿ ಕೊಡ್ಬೋದು. ನಮ್ಮ ಗ್ರಾಮೀಣ ಕ್ರೀಡೆ, ನಾವು ನಮ್ಮ ಗ್ರಾಮೀಣ ಕ್ರೀಡೆನ ಬೆಳೆಸ್ತಾ ಇದ್ದೀವಿ. ಅಂಥ ಕ್ರೀಡೆಗೆ ಮುಂದಿನ ದಿನಗಳಲ್ಲಿ ಏಕಲವ್ಯ ಪ್ರಶಸ್ತಿ ಸಿಗಲಿ. ಸ್ಪೋರ್ಟ್ಸ್ ಅನ್ನೋದು ಆಟ ಅವ್ರಿಗೆ ಗೊತ್ತು ಎಷ್ಟು ಒಂಥರ ಲೈಫ್ಗೆ ಇಂಪಾರ್ಟೆಂಟು ಅಂತ. ಸೊ ಎಲ್ಲ ಮಕ್ಕಳು ಕೇಳೋದಿಷ್ಟೇ, ಬಟ್ ಬರೀ ಇಲ್ಲಿ ಸ್ಕೂಲ್ ಲೆವೆಲ್ ಆಗಲಿ ಕಾಲೇಜ್ ಲೆವೆಲ್ ಆಡಿ ಬಿಡಬೇಡಿ. ಇದನ್ನು ಲೈಫ್ ಲಾಂಗ್ ಆಗಿ ನಿಮ್ಮ ಜೀವನ ಪೂರ್ತಿ ಒಂದು ಅಭ್ಯಾಸ ಮಾಡ್ಕೋಬೇಕು. ಗೆಲ್ಲಿ ಸೋಲಿ ಏನು ಸಾಧಿಸ್ಲಿ ಬಿಡಲಿ, ಸ್ಪೋರ್ಟ್ಸ್ ಅಂತೂ ನಿಮ್ಮ ಜೀವನದ ಒಂದು ಪುಟ ಆಗಿರಬೇಕು. ಥ್ಯಾಂಕ್ ಯು. ಸಂಸ್ಥೆಯ ಹಿರಿಯ ಹಾಗೂ ಕಿರಿಯ ಶ್ರೀಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಮಲ್ಲಿಕಾರ್ಜುನ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಈ ಸಾಧನೆಗೆ ಕಾರಣಕರ್ತರಾದಂತಹ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆಗೆ ಕೃಷ್ಣ ಸರ್, ನಟರಾಜ್ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೀಮಿತ ಆಗಿದ್ವಿ, ಯಾವುದೇ ಅಸೋಸಿಯೇಷನ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ.
ಗೊತ್ತಿರಲಿಲ್ಲ. ಅವಾಗ ನಟರಾಜ್ ಸರ್ ನಮ್ಮ ಸೀನಿಯರ್ಸ್ನ ನೋಡ್ಬಿಟ್ಟು ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಬಿಟ್ಟು ಅಸೋಸಿಯೇಷನ್ಗೆ ಕರ್ಕೊಂಡ್ರು. ಅವರಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಸುರೇಶ್ ಸರ್ ಕಾವೇರಿ ಕಪಿಲ ಸ್ಪೋರ್ಟ್ಸ್ ಕ್ಲಬ್ಗೆ ನಮ್ಮನ್ನ ಹಾಕೊಂಡು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಖೋ ಖೋ ಸಂಸ್ಥೆಗೆ. ಅವ್ರಿಗೂ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು 7th ಇರಬೇಕಾದ್ರೆ ದೈಹಿಕ ಶಿಕ್ಷಣ ಪಾಠ ಮಾಡ್ತಿದ್ರು ನಮ್ಮ ಕೋಚ್ ಮಂಜು ಸರ್. ಅವರು ಅವಾಗ ಹೇಳ್ತಿದ್ರು ಶೋಭಾ ನಾರಾಯಣ್ ಮ್ಯಾಮ್ ಬಗ್ಗೆ ಅರ್ಜುನ ಅವಾರ್ಡಿ ಅಂತ